ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು 5 ಗುಣಗಳು ಒಬ್ಬ ಮನುಷ್ಯನಲ್ಲಿದ್ದರೆ ಆ ವ್ಯಕ್ತಿಯ ಜೊತೆ ಒಂದು ಒಳ್ಳೆ ಸಂಬಂಧ ಬೆಳೆಸೋದಕ್ಕೆ ಕಷ್ಟ ಆಗತ್ತೆ, ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ವಾಟ್ ಆರ್ ದ ಬ್ಯಾಡ್ ಕ್ವಾಲಿಟೀಸ್ ಇನ್ ಅ ಪರ್ಸನ್, ರಿಲೇಶನ್ಶಿಪ್ನ ಹಾಳು ಮಾಡುವ ಕ್ವಾಲಿಟೀಸ್ ಏನಿದೆ ಅದನ್ನು ನೀವು ಪರಿಗಣಿಸ್ದೆ ಸ್ನೇಹವನ್ನು, ಸಂಬಂಧವನ್ನು ಆ ವ್ಯಕ್ತಿಯ ಜೊತೆ ಬೆಳೆಸ್ತಾ ಹೋದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಅಕಾರ್ಡಿಂಗ್ ಟು ಸೈಕಾಲಜಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಏನು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಮೊದಲನೆಯ ವಿಚಾರ ಏನಾಗುತ್ತೆ, ಡ್ರಮ್ಯಾಟಿಕ್ ಬಿಹೇವಿಯರ್ ಅಂತ ಹೇಳ್ತೀವಿ. ಡ್ರಮ್ಯಾಟಿಕ್ ಬಿಹೇವಿಯರ್ ಅಂದರೆ ಏನು? ಡ್ರಮ್ಯಾಟಿಕ್ ಬಿಹೇವಿಯರ್ ಅಂದರೆ ಈ ವ್ಯಕ್ತಿ ಜೊತೆ ನೀವು ಒಂದು ಗಳಿಗೆ ಕೂತ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಅವರು ಅವರ ಮಾತುಕತೆಯಿಂದ ನಿಮಗೆ ಕಿರಿಕಿರಿ ಉಂಟು ಮಾಡಬಹುದು, ಅಥವಾ ಅವ್ರು ನಿಮಗೆ ಟ್ರಿಗರ್ ಮಾಡ್ತಾ ಇರಬಹುದು, ಅಥವಾ ಸಿಂಪಲ್ ವಿಷಯಗಳನ್ನ ಕಾಂಪ್ಲಿಕೇಟೆಡ್ ಮಾಡುವಂಥ ವ್ಯಕ್ತಿತ್ವ ಹೊಂದಿರಬಹುದು ಇವರು. ಸೊ ನೀವೇನೋ ಒಂದು ಹೇಳ್ತೀರಾ, ಅದನ್ನು ಅವರು ಬೇರೆ ರೀತಿಯಾಗಿ ತಗೊಳ್ಳೋದಾಗಿರ್ಬೋದು. ನೀನು ಅವತ್ತು ಹಾಗೆ ಮಾತಾಡಿದೆ, ನನಗೆ ಇವಾಗ ಬೇಜಾರಾಗ್ತಾ ಇದೆ, ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ನೀವೇನೋ ಒಂದು ಹೇಳಿರ್ತೀರಾ, ಒಂದು ತಮಾಷೆಯಾಗಿ ಏನೋ ಒಂದು ಮಾತು ಹೇಳಿರ್ತೀರಾ, ಅದನ್ನು ಮತ್ತೆ ಯಾವುದೋ ಒಂದು ಕಾನ್ವರ್ಸೇಷನಲ್ಲಿ ಹೇಳೋದು, ನೀನು ಆ ಥರ ಮಾತಾಡಿದ್ದು ಮನಸ್ಸಿಗೆ ನೋವಾಯಿತು ಅಂತ ಹೇಳೋದು. ಸೊ ಇದನ್ನು ನಾವು ಡ್ರಮ್ಯಾಟಿಕ್ ಬಿಹೇವಿಯರ್ ಅಂತ ಹೇಳ್ತೀವಿ. ಅಂದರೆ ಮೆಚ್ಯೂರ್ಡ್ ಆಗಿ ಯಾವುದೇ ಒಂದು ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡ್ಕೊಳ್ಳದೆ ಇಮ್ಮೆಚ್ಯೂರಿಟಿನ ಒಂದು ಇಮೋಷ್ನಲ್ ಆಗಿ ತೋರಿಸ್ತಾ ಹೋಗೋದು, ತುಂಬ ಅಳುವುದಾಗಿರ್ಬೋದು, ಅಥವಾ ತುಂಬ ಇರಿಟೇಟ್ ಆಗೋದು, ಚಿಕ್ಕ ಚಿಕ್ಕ ವಿಷಯಗಳಿಗೆ ಇರಿಟೇಟ್ ಆಗೋದು. ಇಂಥವ್ರ ಜೊತೆ ಒಂದು ಸ್ನೇಹವನ್ನು ಬೆಳೆಸೋದು ಕಷ್ಟ ಆಗುತ್ತೆ, ಅಥವಾ ಈ ವ್ಯಕ್ತಿ ಜೊತೆ ಒಂದು ಯಾವುದೇ ರೀತಿಯಾದ ರಿಲೇಶನ್ಶಿಪ್ನು ನೀವು ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂದರೆ ಅದೇ ಒಂದು ಬಿಹೇವಿಯರ್ ಆದಾಗ ಯು ವಿಲ್ ಫೀಲ್ ಕೈಂಡ್ ಆಫ್ ನನಗೇನಿಗೆ ಬೇಕು ಈ ವ್ಯಕ್ತಿ ಅನ್ನುವಂಥ ಒಂದು ನೋವು ಕೂಡ ನಿಮಗೆ ಆಗ್ತಾ ಹೋಗುತ್ತೆ. ಸೊ ಈ ವ್ಯಕ್ತಿನ ನಿಮ್ಮ ಲೈಫ್ನಲ್ಲಿ ಒಬ್ಬ ಪಾರ್ಟ್ನರ್ ಆಗೋ ಅಥವಾ ಒಂದು ಸಂಬಂಧವನ್ನು ಒಂದು ಪರ್ಮನೆಂಟ್ ಆಗಿ ಇಟ್ಕೋಬೇಕು ಅಂತ ಇದ್ದೀರಾ ಅಂದರೆ ಯು ವಿಲ್ ಬಿ ಸಫರಿಂಗ್. ಸೊ ಹುಷಾರಾಗಿರಿ ಇಂಥ ವ್ಯಕ್ತಿಗಳು, ಬಿಕಾಸ್ ದಿಸ್ ವಿಲ್ ಬಿ ಅ ಪ್ರಾಬ್ಲಮ್ ಇನ್ ದ ಫ್ಯೂಚರ್. ಇದನ್ನ ನೀವು ಮುಂದುವರಿಸ್ಕೊಂಡು ಹೋದ್ರೆ, ಈ ಒಂದು ರಿಲೇಶನ್ಶಿಪ್ನ ಮುಂದುವರಿಸ್ಕೊಂಡು ಹೋದ್ರೆ, ಒಂದು ಅವರು ಬದಲಾಗಕ್ಕೆ ರೆಡಿ ಇರಬೇಕು. ಅವರು ಬದಲಾಗೋಕ್ಕೆ ರೆಡಿ ಇಲ್ಲ ಅಂದರೆ ನೀವು ಖಂಡಿತವಾಗ್ಲೂ ತುಂಬ ಮೇಜರ್ ಇಶ್ಯೂಸ್ನ ಇಂಥ ವ್ಯಕ್ತಿಗಳ ಜೊತೆ ಅನುಭವಿಸ್ತಾ ಹೋಗ್ತೀರಾ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ ಇಂಪಾಸಿಬಲ್ ಪೀಪಲ್ ಅಂತ ಹೇಳ್ತೀವಿ. ಇಂಪಾಸಿಬಲ್ ಪೀಪಲ್ ಅಂದರೆ ಇವ್ರನ್ನ ನೀವು ಖುಷಿ ಪಡಿಸೋಕೆ ಆಗೋದಿಲ್ಲ ಅಂತ ಅರ್ಥ. ಅಂದರೆ ಏನೇ ಮಾಡಿದ್ರು ಕೂಡ ಅದರಲ್ಲಿ ಒಂದು ಕೊಂಕು ಹುಡುಕುವಂಥ ವ್ಯಕ್ತಿತ್ವ ಹೊಂದಿರುವಂಥ ಜನ. ಅವ್ರನ್ನ ಖುಷಿ ಪಡಿಸೋದು ನೀವು ಒಂದು ಹರಸಾಹಸ ಪಡ್ತಿರ್ತೀರ. ಇವತ್ತು ಹ್ಞೂ ಅಂತಾರೆ, ಅಥವಾ ನಾಳೆ ಹ್ಞೂ ಅಂತಾರೆ. ನಾನು ಮಾಡುವ ಕೆಲಸಗಳಿಗೆ ಹೊಗಳ್ತಾರೆ, ಅಥವಾ ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ ಅನ್ನುವಂಥ ಒಂದು ಭರವಸೆನ ಇಟ್ಕೊಂಡಿರ್ತೀರ ಈ ವ್ಯಕ್ತಿಯಲ್ಲಿ. ನನ್ನ ಪ್ರೀತಿ ಅವ್ರನ್ನ ಚೇಂಜ್ ಮಾಡುತ್ತೆ, ಅಥವಾ ಒಂದಲ್ಲ ಒಂದಿನ ನಾವಿಬ್ರು ಒಳ್ಳೆಯ ರಿಲೇಶನ್ಶಿಪ್ನ ಬೆಳೆಸ್ತೀವಿ, ಈ ಥರ ಆಸೆ ಕನಸುಗಳನ್ನ ಇಟ್ಕೊಂಡಿರ್ತೀರ. ಅವ್ರನ್ನ ಇಂಪ್ರೆಸ್ ಮಾಡೋದೇ ನಿಮಗೆ ಒಂದು ಧ್ಯೇಯ ಆಗ್ಬಿಟ್ಟಿರುತ್ತೆ, ಒಂದು ಗೋಲ್ ಸೆಟ್ ಮಾಡ್ಕೊಂಡಿರ್ತೀರ. ಅವರು ನನ್ನನ್ನು ಇಷ್ಟಪಡಬೇಕು, ಯಾವುದೇ ಕಾರಣಕ್ಕೂ ಅವ್ರನ್ನ ನಾನು ಪಡಿಲೇಬೇಕು ಅನ್ನುವಂಥ ಒಂದು ಹಠ ನಿಮಗೂ ಬರುತ್ತೆ. ಅವರ ಒಂದು ಈಗೋನ ಬಿಡೋಕ್ಕೂ ರೆಡಿ ಇರೋದಿಲ್ಲ. ಯಾಕಂದರೆ ಇವರೆಲ್ಲ ತೀರಾ ಈಗೋಯಿಸ್ಟಿಕ್ ಆಗಿರ್ತಾರೆ ಇಂಥ ವ್ಯಕ್ತಿತ್ವದವರು. ಹಾಗೂ ಅವರನ್ನು ನೀವು ಯಾವತ್ತೂ ಖುಷಿ ಪಡ್ಸೋಕೆ ಆಗೋದೇ ಇಲ್ಲ, ಯಾವ ವಿಷಯದಲ್ಲೂ ಖುಷಿ ಪಡ್ಸೋಕ್ಕಾಗಲ್ಲ. ಸೊ ಇವರೆಲ್ಲ ಒಂದು ರೀತಿಯಾದ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಅಂದರೆ ಅವರು ಪರ್ಫೆಕ್ಟ್ ಆಗಿರೋದಿಲ್ಲ, ಯಾವ ಮನುಷ್ಯನೂ ಪರ್ಫೆಕ್ಟ್ ಆಗಿರೋದಿಲ್ಲ. ಆದರೆ ನಿಮ್ಮಲ್ಲಿ ಆ ಪರ್ಫೆಕ್ಷನ್ನ ಹುಡುಕ್ತಿರ್ತಾರೆ. ನೀವೇನೋ ಒಂದು ಆಸೆಯಿಂದ, ಪ್ರೀತಿಯಿಂದ ಮಾಡ್ಕೊಡ್ತೀರಾ ಅವ್ರಿಗೆ ಅಡುಗೆ, ಅದರಲ್ಲಿ ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳೋದು. ಅಥವಾ ನೀವು ಚೇಂಜ್ ಆದರೂ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಆದರೂ ಕೂಡ ಅವ್ರು ಅದರಲ್ಲೂ ಖುಷಿ ಪಡೋದಿಲ್ಲ. ನೀನು ಇನ್ನೂ ಮುಂದೆ ಹೋಗ್ಬೇಕು, ಇನ್ನೂ ಚೇಂಜ್ ಆಗಬೇಕು ಅಂತ ಹೇಳ್ತಿರ್ತಾರೆ. ಮೂರನೇ ವಿಚಾರ ಏನಾಗುತ್ತೆ ಅಂದರೆ ಸರ್ಕಾಸ್ಟಿಕ್ ಪೀಪಲ್ ಅಂತ, ವ್ಯಂಗ್ಯ ಮಾಡುವಂಥ ವ್ಯಕ್ತಿತ್ವ ಹೊಂದಿರುವಂಥ ಜನ. ಇವರು ಹೇಗೆ ಮಾತಾಡ್ತಾರೆ ಅಂದರೆ ಮಾನಸಿಕವಾಗಿ ನೋವಾಗುತ್ತೆ. ಏನೋ ಒಂದು ಮಾತಾಡ್ತಾರೆ, ನೀವು ನನಗೆ ಬೇಜಾರಾಯಿತು ಅಂದರೆ ನಾನು ತಮಾಷೆ ಮಾಡಿದೆ ಅಂತ ಹೇಳ್ತಾರೆ. ಎಲ್ಲವೂ ತಮಾಷೆ ಆಗಿರುತ್ತೆ. ಅವರ ಲೈಫಿಗೆ ಬಂದಾಗ ಅದು ಸೀರಿಯಸ್ ಆಗೋಗುತ್ತೆ. ಅವ್ರ ಮೇಲೆ ಯಾರು ತಮಾಷೆ ಮಾಡಬಾರ್ದು. ಆದರೆ ಅವ್ರಿಗೆ ಎಲ್ಲ ರೈಟ್ಸ್ ಇರುತ್ತೆ, ಎಲ್ಲರನ್ನೂ
ವ್ಯಂಗ್ಯವಾಗಿ ನೋವಾಗುವ ಹಾಗೆ ಕೀಳಾಗಿ ಮಾತಾಡುವಂಥ ವ್ಯಕ್ತಿತ್ವ ಹೊಂದಿರುವಂಥವ್ರು. ಹಾಗೂ ಪನಿಷ್ ಮಾಡುವಂಥದ್ದು, ಡಿಮೋಟಿವೇಟ್ ಮಾಡುವಂಥದ್ದು, ನಿನ್ನ ಕೈಲಿ ಆಗೋದಿಲ್ಲ ಅಂತ ನೋವುಂಟು ಮಾಡೋದಾಗಿರ್ಬೋದು, ಅಥವಾ ನೀನು ನನಗೆ ಅವತ್ತು ಹಂಗೆ ಬೇಜಾರು ಮಾಡ್ದಲ್ಲ ಅದಕ್ಕೆ ನಿನಗೆ ಈ ಥರ ನಾನು ನೋವು ಕೊಡ್ತಾ ಇದ್ದೀನಿ ಅಂತ ಹೇಳುವಂಥದ್ದು. ಇವರೆಲ್ಲ ಜಿದ್ದನ್ನು ತುಂಬ ಸಾಧಿಸ್ತಾ ಹೋಗ್ತಾರೆ. ಸೊ ಇಂಥವ್ರ ಜೊತೆ ನೀವು ಒಂದು ಯಾವುದೇ ರೀತಿಯಾದ ರಿಲೇಷನ್ಶಿಪ್ನ ಬೆಳೆಸೋಕ್ಕೂ ಯು ವಿಲ್ ಬಿ ಸ್ಟ್ರಗ್ಲಿಂಗ್ ಆ್ಯಂಡ್ ಸಫರಿಂಗ್ ಅಂತ ಹೇಳ್ತೀನಿ. 4ನೇ ವಿಚಾರ ಏನಾಗುತ್ತೆ ಅಂದರೆ, ಈ ವ್ಯಕ್ತಿ ನಿಮ್ಮನ್ನು ಕಂಪ್ಲೀಟಾಗಿ ಚೇಂಜ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ದಟ್ಸ್ ನಾಟ್ ಅ ಗುಡ್ ರಿಲೇಷನ್ಶಿಪ್. ಅವರೊಬ್ಬ ಫ್ರೆಂಡೇ ಆಗಿರ್ಬೋದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡೋದಾಗಿರ್ಬೋದು, ನೀನು ಹಿಂಗಿದ್ಯಾ, ನೀನು ಹೀಗಿದ್ರೆ ಚೆನ್ನಾಗಿರ್ತೀಯ, ಅಥವಾ ನೀನು ಈ ಥರ ಬದಲಾದರೆ ಚೆನ್ನಾಗಿರ್ತೀಯ. ಸೊ ಅವರ ಒಂದು ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ, ನಿಮ್ಮನ್ನು ಒಂದು ಕಂಪ್ಲೀಟ್ ಒಂದು ಟ್ರಾನ್ಸ್ಫಾರ್ಮೇಷನ್ನ ತರಬೇಕು ನಿಮ್ಮಲ್ಲಿ ಅನ್ನುವಂತಹ ಒಂದು ಉದ್ದೇಶನ ಇಟ್ಕೊಂಡಿರುವಂಥ ಜನರು. ಇದರಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮದು ಒಂದು ಐಡೆಂಟಿಟಿ ಇರುತ್ತೆ, ಅದನ್ನ ನೀವು ಕಳ್ಕೊಳ್ತಾ ಬರ್ತೀರಾ. ಬೇಸಿಕ್ಲಿ ನಿಮ್ಗೇನು ಆಸೆ ಇರುತ್ತೆ ಅದನ್ನ ನೀವು ಮಾಡೋಕ್ಕೆ ಹೋಗೋದಿಲ್ಲ, ಅವ್ರಿಗೋಸ್ಕರ ನೀವು ಮಾಡ್ತಾ ಹೋಗ್ತೀರಾ. ಸೊ ನಿಮ್ಮ ಒಂದು ಪರ್ಸ್ನಾಲಿಟಿನ ಲೂಸನ್ ಮಾಡ್ಕೊಂಡು ಹೋಗ್ಬಿಡ್ತೀರಾ ಈ ಒಂದು ರಿಲೇಷನ್ಶಿಪ್ನಲ್ಲಿ. ಬಿಕಾಸ್ ಅವರು ಎಲ್ಲದರಲ್ಲೂ ಕೂಡ ಅವರ ಒಂದು ಟೇಸ್ಟ್ನ ಹಾಕ್ತಾರೆ, ನಿಮ್ಮ ಮೇಲೆ ಹಾಕ್ತಾರೆ. ಸೊ ನೀನು ಹೀಗೆ ಇರಬೇಕು, ನೀನು ಈ ಥರನೇ ಮಾತಾಡಬೇಕು, ನೀನು ಇಷ್ಟೇ ಮಾತಾಡಬೇಕು. ಸೊ ಬೇಸಿಕ್ಲಿ ಇದೆ ಕಂಡೀಷ್ನಿಂಗ್ ಯು. ಸೊ ಈ ಥರದ್ದು ಒಂದು ಎನ್ವೈರ್ನ್ಮೆಂಟಲ್ಲಿ ನೀವು ಬೆಳೀತಾ ಇದ್ದಾಗ, ಅಥವಾ ನೀವು ಅವ್ರ ಜೊತೆ ಇದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ಕುಗ್ಗುತ್ತಾ ಬರುತ್ತೆ. ಬಿಕಾಸ್ ಏನಾದರೂ ಮಾಡಿದ್ರೆ ಅವ್ರೇನು ಅನ್ಕೊಂಡ್ಬಿಡ್ತಾರೆ, ಅವ್ರು ಬೇಜಾರು ಮಾಡ್ಕೊಳ್ತಾರೇನೋ ಅಂತ ಒಂದು ಕಾನ್ಷಿಯಸ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಲಾಸ್ಟ್ 5ನೇ ಗುಣ ಏನಾಗುತ್ತೆ ಅಂದರೆ, ಅನ್ಫರ್ಗಿವಿಂಗ್ ಪೀಪಲ್ ಅಂತ ಹೇಳ್ತೀವಿ. ಅನ್ಫರ್ಗಿವಿಂಗ್ ಪೀಪಲ್ ಅಂದರೆ ಇವರು ಕ್ಷಮೆ ಅನ್ನುವಂಥದ್ದು ಅವ್ರ ಡಿಕ್ಷನರಿನಲ್ಲೇ ಇಟ್ಕೊಂಡಿರೋದಿಲ್ಲ. ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಅದರ ಅರ್ಥ ತಪ್ಪನ್ನ ಯಾವಾಗಲೂ ಕ್ಷಮಿಸಿ ಅಂತ ಹೇಳ್ತಾ ಇಲ್ಲ. ನೀವೇನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ದೊಡ್ಡ ಮಟ್ಟದಾಗಿ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಥವಾ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು, ಅಥವಾ ನಿಮಗೆ ಕೊಂಕು ಮಾತು ಪದೇ ಪದೇ ಹೇಳೋದಾಗಿರ್ಬೋದು, ಮತ್ತು ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ, ನೀನು ಎಂಥ ಕೆಲಸ ಮಾಡಿದೆ ಅಂತ ಅದನ್ನು ರಿಪೀಟ್ ಮಾಡಿ ನಿಮಗೆ ಚುಚ್ತಾ ಇರ್ತಾರೆ. ಮಾನಸಿಕವಾಗಿ ದಿನದಲ್ಲಿ ಒಂದು ಸಲನಾದರೂ ಅದನ್ನು ಆ ಟಾಪಿಕ್ನ ತೆಗೆದು ನಿಮಗೆ ಹರ್ಟ್ ಮಾಡೋದಾಗಿರ್ಬೋದು, ಅಥವಾ ನೀವು ಆಚೆ ಎಲ್ಲೋ ಒಂದು ಒಳ್ಳೆ ಮೂಡಲ್ಲಿ ಹೋಗ್ತಿರ್ತೀರ, ಆ ಟೈಮ್ನಲ್ಲಿ ನೀನು ಹೀಗೆ ಮಾಡಿದೆ ಅಂತ ನಿಮ್ಮ ಮೂಡ್ ಅಪ್ಸೆಟ್ ಮಾಡೋದಾಗಿರ್ಬೋದು. ಇದನ್ನು ನಾವು ಅನ್ಫರ್ಗಿವಿಂಗ್ ಪೀಪಲ್ನ ಕ್ಯಾಟಗರಿಗೆ ಹಾಕ್ತೀವಿ. ಅವ್ರು ಏನು ಮಾಡ್ತಾರೆ ಅಂದರೆ, ಏನೇ ಆಗಲಿ ಸೊ ದೇ ಆರ್ ನೆಗೆಟಿವ್ ಪೀಪಲ್ ಅಂತ ಅರ್ಥ. ಅವರು ದೇ ವಿಲ್ ನಾಟ್ ಚೇಂಜ್ ಆ್ಯಂಡ್ ದೇ ವಾಂಟ್ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ದೇರ್ ವೇ. ಅವ್ರ ವೇ ಇಲ್ಲ ಅಂದರೆ ಅದು ಸರಿ ಇಲ್ಲ ಅಂತ. ಅಂದರೆ ನಾನು ನೋಡುವಂಥ ದೃಷ್ಟಿಕೋನ ಸರಿ ಇದೆ, ಬೇರೆಯವ್ರು ಏನು ನೋಡಿದ್ರು, ಬೇರೆಯವ್ರು ಹೇಗಿದ್ರು ಅದು ನನಗೆ ಮ್ಯಾಟರ್ ಆಗಲ್ಲ ಅಂತ. ಸೊ ಅವರು ಒಂದು ಅವ್ರದ್ದೇ ಆದ ಜಗತ್ತಿನಲ್ಲಿ ಬದುಕ್ತಾ ಇರ್ತಾರೆ. ಸೊ ಹಾಗೆ ನಡೀತಾ ಇಲ್ಲ ಸುತ್ತಮುತ್ತ ಅಂದಾಗ ಅವರ ಪ್ರಕಾರ ಅವರು ಸರಿ ಇಲ್ಲ, ತೀರಾ ಜಡ್ಜ್ಮೆಂಟಲ್ ಆ್ಯಟಿಟ್ಯೂಡ್ನ ತೋರಿಸುವಂಥ ಜನರು. ಸೊ ಇಷ್ಟು ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ವ್ಯಕ್ತಿಯ ಜೊತೆ ನೀವು ಜೀವನ ಮಾಡ್ತಾ ಇದ್ದೀರಾ, ಅಥವಾ ನೀವೊಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ತಾ ಇದ್ದೀರಾ ಅಂದರೆ ಮುಂದೆ ನಿಮಗೇನಾಗುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದರೆ, ನಿಮ್ಮ ಇನ್ನರ್ ಕ್ರಿಟಿಕ್ ಅಂತ ಒಂದು ಟರ್ಮ್ ಇದೆ. ಇನ್ನರ್ ಕ್ರಿಟಿಕ್ ಅಂದರೆ ಏನು? ಕಾನ್ಷಿಯಸ್ ಆಗಿ ನಿಮ್ಮ ಮನಸ್ಸು ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡುತ್ತೆ. ನೀನು ಹೀಗೆ ಮಾಡಿಬಿಟ್ಟೆ, ನೀನು ಈ ಥರ ಬೇಜಾರು ಮಾಡಿಬಿಟ್ಟೆ ಅವ್ರಿಗೆ, ಸೊ ನಿಮ್ಮಲ್ಲೇ ಒಂದು ನೆಗೆಟಿವಿಟಿ ಬೆಳೆಯುತ್ತೆ. ನಿಮ್ಮ ಬಗ್ಗೆನೇ ನೆಗೆಟಿವಿಟಿ ನಿಮಗೆ ಇನ್ಕ್ರೀಸ್ ಆಗುತ್ತೆ. ನಿಮ್ಮನ್ನು ನೀವು ಹೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ನೀವಂದರೆ ನಿಮಗೆ ಇಷ್ಟನೇ ಆಗದೆ ಇರೋ ಥರ ಇಂಥ ಜನರು ಮಾಡಿಬಿಡ್ತಾರೆ. ಅದು ನೆಕ್ಸ್ಟ್ ಸ್ಟೇಜ್. ಲಾಸ್ಟ್ ಸ್ಟೇಜ್ ಏನಾಗುತ್ತೆ ಅಂದರೆ, ನೀವೊಂಥರ ಟ್ರ್ಯಾಪ್ಡ್ ಫೀಲ್ ಆಗಿಬಿಡ್ತೀರಾ. ಟ್ರ್ಯಾಪ್ಡ್ ಅಂದರೆ ನಿಮಗೆ ಇನ್ನು ಇದರಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ, ಈ ವ್ಯಕ್ತಿ ಇಲ್ಲದೆ ನನ್ನ ಲೈಫ್ ಇಂಪಾಸಿಬಲ್, ಈ ವ್ಯಕ್ತಿ ನನ್ನ ಲೈಫಲ್ಲಿ ಇಲ್ಲ ಅಂದರೆ ನಾನೊಂದು ಝೀರೋ ಅನ್ನುವಂಥ ಒಂದು ಫೀಲಿಗೆ ಬರ್ತೀರಾ. ಸೊ ಬೇಸಿಕ್ಲಿ ಅವರ ಉದ್ದೇಶ ಏನಾಗಿತ್ತು ಅಂದರೆ ನಿಮ್ಮನ್ನು ಟ್ರ್ಯಾಪ್ ಮಾಡೋದೇ ಆಗಿರುತ್ತೆ. ಸೊ ನೀವು ಟ್ರ್ಯಾಪ್ ಆದಾಗ ಏನಾಗುತ್ತೆ ಅಂದರೆ, ಅವರು ಬಿಟ್ಕೊಡೋಕ್ಕೆ ರೆಡಿ ಇರೋದಿಲ್ಲ, ನೀವು ಹೋಗೋಕ್ಕೂ ರೆಡಿ ಇಲ್ಲ ರಿಲೇಷನ್ಶಿಪ್ನ ಬಿಟ್ಟು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮುಂದೆ. ಸೊ ಫೈನಲಿ ಇದಕ್ಕೆ ಏನು ಬಿಡುಗಡೆ ಏನು, ಇದಕ್ಕೆ ಪರಿಹಾರ ಏನು ಅಂದರೆ, ಒಂದು ನಿಮಗೆ ಅರಿವಾಗಬೇಕಾಗತ್ತೆ ನಿಮ್ಮಲ್ಲಿ ಕೊರತೆಗಳಿಲ್ಲ, ನಿಮ್ಮಲ್ಲಿ ಕುಂದುಕೊರತೆಗಳಿಲ್ಲ ಅಂತ. ಯಾಕಂದರೆ ಮನುಷ್ಯ ಅಂದಮೇಲೆ ಇಶ್ಯೂಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಅದರ ಅರ್ಥ ಆ ವ್ಯಕ್ತಿ ಸರಿ ಇಲ್ಲ ಅಂತ ಅಲ್ಲ. ಆ ವ್ಯಕ್ತಿ ಚೇಂಜ್ ಆಗಬೇಕು ಅನ್ಸಿದ್ರೆ ಮಾನಸಿಕವಾಗಿ ಅವರು ಬದಲಾವಣೆನ ಅವರಲ್ಲಿ ತರಬೇಕು ಅಂದರೆ ಅದು ಬೇರೆ. ಬೇರೆಯವರು ಒಂದು ಹೇರುವಂಥದ್ದು, ಈ ವಿಷಯಗಳನ್ನ ನೀನು ಹೀಗೆ ನಡ್ಕೋಬೇಕು, ಈ ರೀತಿಯಾಗಿ ಇರಬೇಕು ಅಂತ ಕಂಡೀಷನ್ಸ್ ಹಾಕೋದು, ರೂಲ್ಸ್ ಹಾಕೋದು, ನಿಮ್ಮ ಲೈಫನ್ನ ಅವರು ನರೇಟ್ ಮಾಡೋದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗುತ್ತೆ.
ಸೊ ಇದೆಲ್ಲ ಸರಿ ಇಲ್ಲ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಕೌನ್ಸಿಲಿಂಗ್ ಇಂಡಿವಿಜುವಲ್ ಆಗಿ ಬೇಕಿದೆ ಅಂದರೆ ನೀವು ತಗೋಬಹುದು. ಬಿಕಾಸ್ ಈ ಥರ ಕೇಸಸ್ ಹೆಚ್ಚಾಗಿ ಒಂದು ಮ್ಯಾರಿಡ್ ಲೈಫಲ್ಲಿ ನೋಡ್ತೀರಾ ನೀವು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಈ ಥರ ನಿಮ್ಮನ್ನ ಟ್ರೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವೇನು ಸಾಧನೆ ಮಾಡೋಕ್ಕೆ ಹೋಗಬೇಕು ಅನಿಸಿದ್ರು ಕೂಡ ನಿಮಗೆ ನೋವು ಉಂಟಾಗುತ್ತೆ. ನನ್ನ ಕೈಲಿ ಆಗಲ್ಲ ಅನ್ನುವಂಥ ಒಂದು ಸೆಲ್ಫ್ ಡೌಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇದರೆಲ್ಲ ಆಚೆ ನೀವು ತರಬೇಕು ಅಂದರೆ ಇಟ್ ಈಸ್ ಅ ಪ್ರೋಸೆಸ್, ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ನಂಬಿಕೆ ನಿಮ್ಮಲ್ಲಿ ನೀವು ಮೂಡಿಸ್ಕೊಳ್ಬೇಕಾಗತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಇಸ್ ಅ ಮಸ್ಟ್. ಇಂಡಿವಿಜುವಲ್ ಆಗಿ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ಈಗ ನಾನು ಜನರಲ್ ಆಗಿ ಎಲ್ಲ ಹೇಳ್ತಾ ಹೋಗಿದ್ದೀನಿ, ಆದರೆ ನೀವು ಇಂಡಿವಿಜುವಲ್ ಆಗಿ ನೀವೇನು ಸಫರ್ ಆಗಿದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಈ ಥರದ್ದು ಒಂದು ಇಶ್ಯೂ ನಿಮ್ಮಲ್ಲಿದೆ, ನಿಮ್ಮ ಲೈಫ್ನಲ್ಲಿದೆ ಅಂದರೆ ನೀವು ಕೌನ್ಸಿಲಿಂಗ್ನ ಪಡಿಬಹುದು. ನಾನು ಡಿಸ್ಕ್ರಿಪ್ಷನಲ್ಲಿ ಆಫೀಸ್ ಅಡ್ರೆಸ್ನ ಕೊಟ್ಟಿದ್ದೀನಿ. ನೀವು ಅಪಾಯಿಂಟ್ಮೆಂಟ್ನ ಮುಂಚೆ ತೊಗೊಳ್ಳೇಬೇಕಾಗತ್ತೆ. ಆವಾಗಲೇ ನೀವು ಬರೋಕ್ಕಾಗೋದು ಆಫೀಸ್ಗೆ, ಅಥವಾ ನೀವು ಆಫ್ಲೈನ್ ಆದರೂ ತೊಗೋಬೋದು, ಆನ್ಲೈನ್ ಆದರೂ ತೊಗೋಬೋದು. ನಿಮಗೆ ಯಾವ ಕಂಫರ್ಟಬಲ್ ಇದೆ ತೊಗೋಬಹುದು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.